ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ರಾಜ್ಯದ ಮಾಹಿತಿಗಳು. ಪಂಚ ಗ್ಯಾರಂಟಿ ಯೋಜನೆಗಳ ಪರಿಸ್ಥಿತಿ ಹೇಗಿದೆ? ವರದಿ ಬಿಡುಗಡೆ. 5 ಗ್ಯಾರಂಟಿಗಳಲ್ಲಿ ಇದೊಂದೇ ಗ್ಯಾರಂಟಿ ಸರಿಯಾಗಿ ನಡೀತಿರೋದು. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮುಖ್ಯವಾದ ಸೂಚನೆ. ನಿಮಗೂ ಕೂಡ 2,000 ರೂಪಾಯಿ ಜಮಾ ಆಗಿಲ್ವಾ? ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಮುಖ್ಯವಾದ ಸೂಚನೆ. ಮತ್ತೊಂದೆಡೆಯಲ್ಲಿ ಸಕ್ಕರೆ ಬೆಲೆ ಏರಿಕೆ ಬೆನ್ನಲ್ಲೇ ಗಗನಕ್ಕೇರಿದ ಈರುಳ್ಳಿಯ ಬೆಲೆ. ಗ್ರಾಹಕರ ಕಣ್ಣಲ್ಲಿ ನೀರು ತರಿಸಲಾಗುತ್ತಿದೆ. ಎಷ್ಟು ಏರಿಕೆ ಆಗಿದೆ ನೋಡೋಣ. ಇನ್ನು ಬಸ್ನಲ್ಲಿದ್ದಂತ 80 ಪ್ರಯಾಣಿಕರಲ್ಲಿ ಇಬ್ಬರೇ ಪುರುಷರು ಆದಾಯ ಕಲೆಕ್ಷನ್ ಆಗಿಲ್ಲ ಅಂತ ನಮಗೆ ಬೈಬೇಡಿ ಸರ್ ಎಂದು ಕಂಡಕ್ಟರ್ ಒಬ್ಬರು ವಿಡಿಯೋ ಮಾಡಿ ಮೇಲಾಧಿಕಾರಿಗಳ ಮುಂದೆ ನೋವನ್ನು ತೋಡಿಕೊಂಡಿದ್ದಾರೆ. ಅದು ಕೂಡ ನೋಡೋಣ. ಮತ್ತೊಂದಡಿಯಲ್ಲಿ 1,400 ಕೋಟಿ ಆಸ್ತಿ ಒಡೆಯ ಈಗಲೂ ಕೂಡ 50 ರೂಪಾಯಿ ಹೇರ್ ಕಟ್ಟಿಂಗ್ ಅಂತೆ. ಸಿಎಂ ಡಿ ಕೆ ಶಿವಕುಮಾರ್ ಅವರ ಸರಳತೆಯ ಮಾತಿಗೆ ಬಿಜೆಪಿ ತಿರುಗೇಟು ಕೊಟ್ಟಿದೆ. ಅದು ಕೂಡ ನೋಡೋಣ. ಇನ್ನು KYC ಬಗ್ಗೆ ಮುಖ್ಯವಾದ ಸೂಚನೆ. ರೇಷನ್ ಕಾರ್ಡು ಪಡಿತರ ಚೀಟಿದಾರರೇ ಕೇವಲ 6 ಹಂತಗಳಲ್ಲಿ ಮನೆಯಲ್ಲೇ ಕುಳಿತು KYC ಪೂರ್ಣಗೊಳಿಸಿ. ಸುಲಭವಾದ ವಿಧಾನ ನೋಡೋಣ. ಎಲ್ಲ ಮಾಹಿತಿಗಳನ್ನು ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಸುದ್ದಿಗಳು ನಿಮಗೆ ಮೊದಲು ಸಿಗುತ್ತವೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಬಹಳ ಮುಖ್ಯವಾಗಲಿದೆ, ಹಾಗಾಗಿ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಕ್ಕೂ ಅಧಿಕವಾಗಿದೆ. ನುಡಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಮಾಡಲಾಗಿದೆ. ಹೌದು, ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ಯುವನಿಧಿ ಈ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಜನತೆಗೆ ಆರ್ಥಿಕ ಮತ್ತು ಸಾಮಾಜಿಕ ನೆರವು ಕೊಟ್ಟಿವೆ ಸ್ನೇಹಿತರೆ. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಬೇಕಂದ್ರೆ ಅಥವಾ ಅಧಿಕೃತ ಮಾಹಿತಿ ಪಡೆದುಕೊಳ್ಳಬೇಕಂದ್ರೆ ಸೇವಾ ಸಿಂಧು ಪೋರ್ಟಲ್ ಮೂಲಕವೂ ಕೂಡ ನೀವು ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ. ಕರ್ನಾಟಕದ ಲಕ್ಷಾಂತರ ಜನರಿಗೆ ನೇರವಾಗಿ ಸಾಮಾಜಿಕ ಮತ್ತು ಆರ್ಥಿಕ ಪರಿಹಾರ ಒದಗಿಸುವಲ್ಲಿ ಈ ಒಂದು ಯೋಜನೆಗಳು ತುಂಬಾನೇ ಸಹಾಯಕವಾಗಿದೆ. ಆದರೆ ಸ್ನೇಹಿತರೆ, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಮಾತ್ರ 99% ಯಶಸ್ವಿಯಾಗಿದೆ. ಅಂದಹಾಗೆ ಉಳಿದಂತ ಗ್ಯಾರಂಟಿ ಯೋಜನೆಗಳು ಕೂಡ ಯಶಸ್ವಿಯಾಗಿವೆ. ಆದರೆ ಒಮ್ಮೊಮ್ಮೆ ಈ ಒಂದು ಗ್ಯಾರಂಟಿ ಲಾಭ ಸಿಗುತ್ತಿಲ್ಲ. ಹೌದು, ಕೆಲವೊಮ್ಮೆ ಫ್ರೀ ವಿದ್ಯುತ್ ಸಿಕ್ಕರೆ, ಇನ್ನು ಕೆಲವೊಮ್ಮೆ ಮನೆ ಬಾಗಿಲಿಗೆ ವಿದ್ಯುತ್ ಬಿಲ್ ಬರುತ್ತೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಕೆಲವರಿಗೆ ಜಮಾ ಆದರೆ ಇನ್ನು ಕೆಲವರಿಗೆ ಜಮಾ ಆಗೋದಿಲ್ಲ. ಜಮೆ ಆದರೂ ತಡವಾಗಿ ಜಮಾ ಆಗುತ್ತೆ. ಹೀಗೆ ಉಳಿದಂತ ಗ್ಯಾರಂಟಿಗಳು ಸ್ವಲ್ಪ ಸಮಸ್ಯೆ ಎದುರಿಸಿವೆ. ಅಧ್ಯಯನದ ಪ್ರಕಾರ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಮಹಿಳಾ ಫಲಾನುಭವಿಗಳಿಗೆ ತುಂಬಾನೇ ಹೆಚ್ಚಿನ ಒಂದು ಆರ್ಥಿಕವಾಗಿ ಸಹಾಯ ಮಾಡಿದೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗಿಂತ ಅಧಿಕ ಒಂದು ಹಣ ಉಳಿತಾಯ ರಾಜ್ಯದ ಉಚಿತ ಬಸ್ ಯೋಜನೆಯಿಂದ ಮಹಿಳೆಯರು ಪಡೆದುಕೊಂಡಿದ್ದಾರೆ. ಹೌದು, ಗೃಹಲಕ್ಷ್ಮಿ ತಿಂಗಳಿಗೆ 2,000 ರೂಪಾಯಿ ನೀಡಿದರೆ ಇತ್ತ ಮಹಿಳೆಯರು ಉಚಿತ ಬಸ್ ಪ್ರಯಾಣದಿಂದ ವಾರಕ್ಕೆ 1,500 ರೂಪಾಯಿವರೆಗೆ ಉಳಿತಾಯ ಮಾಡುತ್ತಿದ್ದಾರೆ ಎನ್ನುವ ಒಂದು ವರದಿ ಪ್ರಕಟವಾಗಿದೆ. ಹೌದು ಗೆಳೆಯರೆ, ಕರ್ನಾಟಕದ ಮಹಿಳೆಯರು ಆಧಾರ್ ಕಾರ್ಡ್ ತೋರಿಸುವ ಮೂಲಕ ಟಿಕೆಟ್ ರಹಿತ ಪ್ರಯಾಣ ಮಾಡಬಹುದಾಗಿದೆ. ಅಂದರೆ ವಾರದಲ್ಲಿ 1,500 ರೂಪಾಯಿವರೆಗೆ ಉಳಿತಾಯ ಮಾಡುತ್ತಿದ್ದಾರೆ ಎನ್ನುವ ವರದಿ ಒಂದು ಬಿಡುಗಡೆಯಾಗಿದೆ. ಅಂದಹಾಗೆ ಸ್ನೇಹಿತರೆ, ನೀತಿ ಸಂಶೋಧನಾ ಗುಂಪುಗಳಾಗಿರುವ XKDR ವೇದಿಕೆ ಮತ್ತು ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ಸೇರಿದಂತೆ ಇತರೆ ಸಂಸ್ಥೆಗಳು ನಡೆಸಿದಂಥ ಅಧ್ಯಯನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುವುದರಲ್ಲಿ ವಿಳಂಬವಾಗುತ್ತಿದೆ ಎನ್ನುವುದು ವರದಿಯಾಗಿದೆ. ಹೌದು, ಕೆಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುವುದರಲ್ಲಿ 1 ತಿಂಗಳಿಗಿಂತ ಹೆಚ್ಚು ಸಮಯ ಬೇಕಾಗುತ್ತೆ ಎಂದು ವರದಿಯಲ್ಲಿ ಹೇಳಲಾಗಿದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಇದುವರೆಗೆ ಎಷ್ಟು ಕಂತು ಜಮಾವಾಗಿದೆ ಕಮೆಂಟ್ ಮಾಡಿ. ಯಾಕಂದ್ರೆ ಸರ್ಕಾರದ ವರದಿಯ ಪ್ರಕಾರ ಇದುವರೆಗೆ 32 ಕಂತು ಅರ್ಹ ಫಲಾನುಭವಿಗಳಿಗೆ ಜಮೆ ಮಾಡಲಾಗಿದೆ. ಮತ್ತು ಸ್ನೇಹಿತರೆ, ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಇಲಾಖೆಯಿಂದ ಸಾರ್ವಜನಿಕರಿಗೆ ಒಂದು ಮನವಿ ಮಾಡಲಾಗಿದೆ. ಸುಳ್ಳು ಆಶ್ವಾಸನೆ ನಂಬಿ ಹಣವನ್ನು ಯಾರಿಗೂ ನೀಡಬಾರದು ಎಂದು ಮನವಿ ಮಾಡಲಾಗಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಕುಟುಂಬದ ಯಜಮಾನ್ಯರು ನೋಂದಣಿ ಮಾಡುವ ವೇಳೆ ಸೇವಾ ಸಿಂಧು ಅಥವಾ ಇತರೆ ಗ್ರಾಮ ಕೇಂದ್ರಕ್ಕೆ ಭೇಟಿ ಕೊಟ್ಟಂತ ವೇಳೆ ಕೆಲವರು ಸೌಲಭ್ಯ ಕೊಡಿಸುವುದಾಗಿ ಆಮಿಷ ಒಡ್ಡಿ ಸಾರ್ವಜನಿಕರಿಂದ ಹಣ ಪಡೆದುಕೊಳ್ಳುತ್ತಿದ್ದು, ಹಾಗಾಗಿ ಯಾವುದೇ ಮಹಿಳೆಯರು ಯಾವುದೇ ರೀತಿಯ ಆಮಿಷಗಳಿಗೆ ಒಳಗಾಗಬಾರದು. ಒಂದು ವೇಳೆ ಯಾರಾದರೂ ಹಣಕ್ಕಾಗಿ ಬೇಡಿಕೆ ಇಟ್ಟರೆ ತಕ್ಷಣವೇ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ಕೊಡಬೇಕು ಎಂದು ಮನವಿ ಮಾಡಲಾಗಿದೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಸಕ್ಕರೆ ಬೆಲೆ ಏರಿಕೆಯಿಂದ ತತ್ತರಿಸಿದ ಜನತೆಗೆ ಮತ್ತೊಂದು ಶಾಕಿಂಗ್ ಸುದ್ದಿ. ಹೌದು, ಗಗನಕ್ಕೇರುತ್ತಿದೆ ಈರುಳ್ಳಿಯ ಬೆಲೆ. ಹೌದು ಗೆಳೆಯರೆ, ಸಕ್ಕರೆ, ಅಕ್ಕಿ, ಬೆಲ್ಲ, ಅಡುಗೆ ಎಣ್ಣೆ ಹೀಗೆ ಅಗತ್ಯ ವಸ್ತುಗಳು ದಿನದಿಂದ ದಿನಕ್ಕೆ ಗಗನಕ್ಕೇರಿ ಗ್ರಾಹಕರು ಸಂಕಷ್ಟದಲ್ಲಿರುವಾಗಲೇ ಈಗ ಈರುಳ್ಳಿ ದರವು ಕೂಡ ದೊಡ್ಡ ಮಟ್ಟದಲ್ಲೇ ಹೆಚ್ಚಳವಾಗ್ತಾ ಇದೆ. ಹೌದು, ಮುಂಗಾರು ಮಳೆ ಕೊರತೆಯಿಂದಾಗಿ ಬಿತ್ತಿದಂತ ಬೆಳೆಗಳು ಒಣಗುತ್ತಿರುವುದರಿಂದ ಮಾರುಕಟ್ಟೆಯಲ್ಲಿ ಈರುಳ್ಳಿಗಳು ಸ್ವಲ್ಪ ಪ್ರಮಾಣದಲ್ಲಿ ಬರುತ್ತಿದ್ದು, ಹಾಗಾಗಿ ಬೇಡಿಕೆ ಹೆಚ್ಚಾಗಿ ಬೆಲೆ ಏರಿಕೆಗೆ ಕಾರಣವಾಗಿದೆ. ಈರುಳ್ಳಿ ದರವು ಏರುಗತಿಯಲ್ಲಿ ಸಾಗುತ್ತಿದ್ದು ಗ್ರಾಹಕರ ಕಣ್ಣಲ್ಲಿ ನೀರು ಬರುವಂತಾಗಿದೆ. ಹೌದು, ಮಾಹಿತಿಯ ಪ್ರಕಾರ ಬೆಂಗಳೂರಿನ ಯಶವಂತಪುರ ಸರಕು ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ ಕೇವಲ ಒಂದೇ ವಾರದಲ್ಲಿ ಕ್ವಿಂಟಲ್ಗೆ 1,600 ರೂಪಾಯಿಯಷ್ಟು ಏರಿಕೆಯಾಗಿದೆ ಅಂತೆ.
ಚಿಲ್ಲರೆ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 30 ರೂಪಾಯಿಂದ 40 ರೂಪಾಯಿಗೆ ಮಾರಾಟವಾಗುತ್ತಿದ್ದಂಥ ಈರುಳ್ಳಿ ಇದೀಗ 70 ರೂಪಾಯಿವರೆಗೆ ದಾಟಿದೆ. ಹೌದು, ಮಳೆ ಅಭಾವದಿಂದ ಕೃಷಿ ಚಟುವಟಿಕೆಗಳು ಕುಂಠಿತವಾಗಿದೆ, ಉತ್ಪಾದನೆಯೂ ಕೂಡ ಇಳಿಕೆಯಾಗಿದ್ದು ಹಾಗಾಗಿನೇ ಆಹಾರ ಪದಾರ್ಥಗಳ ಬೆಲೆ ಹೆಚ್ಚಾಗುತ್ತಿದೆ ಎಂದು ಹೇಳಲಾಗ್ತಾ ಇದೆ. ಈ ಒಂದು ಹಿಂದೆ ಕೆಜಿಗೆ 30 ರೂಪಾಯಿ 40 ರೂಪಾಯಿ ಇದ್ದಂಥ ಈರುಳ್ಳಿ ಇದೀಗ ಕೆಲವು ಕಡೆಗೆ 55 ರೂಪಾಯಿ ಗಡಿ ದಾಟಿದ್ರೆ ಇನ್ನು ಕೆಲವೆಡೆಯಲ್ಲಿ 70 ರೂಪಾಯಿಗೂ ಕೂಡ ಮಾರಾಟವಾಗ್ತಾ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಈರುಳ್ಳಿ ಪೂರೈಕೆ ಕಡಿಮೆ ಆಗಿದ್ದ ಪರಿಣಾಮ ಈ ಒಂದು ಬೆಲೆ ಏರಿಕೆಗೆ ಕಾರಣವಾಗಿದೆ. ನೆರೆಯ ಮಹಾರಾಷ್ಟ್ರದಿಂದ ಕರ್ನಾಟಕದ ಮಾರುಕಟ್ಟೆಗೆ ಈರುಳ್ಳಿಗಳನ್ನು ತರಿಸಲಾಗುತ್ತಿದೆ. ಸದ್ಯಕ್ಕೆ ಈರುಳ್ಳಿ ಬೆಲೆ ಇಳಿಯುವ ಲಕ್ಷಣ ಮಾತ್ರ ಕಾಣುತ್ತಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಸರ್ಕಾರ ಜಾರಿಗೆ ತಂದಿರುವಂತಹ ಉಚಿತ ಬಸ್ ಯೋಜನೆಯಿಂದಾಗಿ ಮಹಿಳೆಯರಿಗೆ ತುಂಬಾನೇ ಸಹಾಯಕವಾಗಿದೆ. ಆದರೆ ಇದೇ ಒಂದು ಯೋಜನೆಯಿಂದ ಕಂಡಕ್ಟರ್ ಒಬ್ಬರು ಎದುರಿಸುತ್ತಿರುವ ವಿಚಿತ್ರ ಮತ್ತು ಕಠಿಣ ಪರಿಸ್ಥಿತಿಯೊಂದನ್ನ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡುವ ಮೂಲಕ ಬಿಚ್ಚಿಟ್ಟಿದ್ದು ಸದ್ಯ ಈ ಒಂದು ವಿಡಿಯೋ ಭಾರಿ ಸದ್ದು ಮಾಡ್ತಾ ಇದೆ. ಹೌದು, ತೆಲಂಗಾಣದ ಮಂಚಿರಿಯಾಲ್ ಡಿಪೋಗೆ ಸೇರಿದಂತ ಕಂಡಕ್ಟರ್ ಒಬ್ಬರು ತಮ್ಮ ನೋವನ್ನು ತೋಡಿಕೊಂಡಿದ್ದು ಈ ಒಂದು ವಿಡಿಯೋ ಸಾರ್ವಜನಿಕರ ಮತ್ತು ಸಾರಿಗೆ ಇಲಾಖೆ ಗಮನವನ್ನ ಸೆಳೆಯುವಂತೆ ಮಾಡಿದೆ. ಹೌದು, ಆ ಒಂದು ವಿಡಿಯೋದಲ್ಲಿ ಏನಿದೆ ಅಂದ್ರೆ, ನಮ್ಮ ಬಸ್ನಲ್ಲಿ ಒಟ್ಟು 80 ಜನ ಪ್ರಯಾಣಿಕರಿದ್ದಾರೆ. ಅವರಲ್ಲಿ 78 ಮಹಿಳೆಯರು ಆಗಿದ್ದು ಕೇವಲ 2 ಮಾತ್ರ ಪುರುಷರಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಸಾರಿಗೆ ಸಂಸ್ಥೆಗೆ ಹೇಗೆ ಹಣವನ್ನು ಸಂಗ್ರಹಿಸಿ ನೀಡಲು ಸಾಧ್ಯ ಎಂದು ನಿರ್ವಾಹಕರು ವಿಡಿಯೋ ಮಾಡಿ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ಯೋಜನೆಯ ಪ್ರಕಾರ ಮಹಿಳೆಯರಿಗೆ ಉಚಿತ ಪ್ರಯಾಣದ ಸೇವೆ ಒದಗಿಸುತ್ತಿದ್ದೇವೆ. ಆದರೆ ಸಾರಿಗೆ ಇಲಾಖೆಯ ಮೇಲಾಧಿಕಾರಿಗಳು, ಉನ್ನತ ಅಧಿಕಾರಿಗಳು ನಮಗೆ ದಿನನಿತ್ಯ ಟಿಕೆಟ್ ಆದಾಯದ ಕಲೆಕ್ಷನ್ ಟಾರ್ಗೆಟ್ ತೋರಿಸುವಂತೆ ಒತ್ತಡ ಹೇರ್ತಿದ್ದಾರೆ. ಈ ಒಂದು ಉಚಿತ ಬಸ್ ಪ್ರಯಾಣವಿದ್ದಾಗ ನಾವು ಯಾವ ರೀತಿ ಆದಾಯದ ಟಾರ್ಗೆಟ್ ಮುಟ್ಟಬೇಕು ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಹೌದು, ಬಸ್ ತುಂಬಾ ಪ್ರಯಾಣಿಕರಿದ್ರು ಉಚಿತ ಬಸ್ ಯೋಜನೆಯಿಂದಾಗಿ ನಗದು ಆದಾಯ ರೀತಿ ಕಡಿಮೆ ಇರುತ್ತೆ. ಆದರೆ ಮೇಲಾಧಿಕಾರಿಗಳು ಮಾತ್ರ ನಮಗೆ ಕಲೆಕ್ಷನ್ ಕಡಿಮೆ ಆಗಿದೆ, ಇದಕ್ಕೆ ಸಿಬ್ಬಂದಿಯನ್ನೇ ಹೊಣೆಗಾರರನ್ನಾಗಿ ಮಾಡುವುದಾಗಿ ಈ ರೀತಿಯಾಗಿ ಟಾರ್ಚರ್ ಕೊಡ್ತಾರೆ. ಮಹಿಳಾ ಪ್ರಯಾಣಿಕರಿಗೆ ಉಚಿತ ಟಿಕೆಟ್ ನೀಡಬೇಕಾಗಿದ್ದರೂ ಕೂಡ ಪ್ರತಿಯೊಬ್ಬರಿಗೆ ಶೂನ್ಯ ಟಿಕೆಟ್ ಪ್ರಿಂಟ್ ಮಾಡಿ ನೀಡುವುದು ತುಂಬಾನೇ ಪ್ರಯಾಸದ ಕೆಲಸವಾಗಿದೆ. ಸರ್ಕಾರದ ಉಚಿತ ಯೋಜನೆಗಳನ್ನು ನಾವು ಪ್ರಾಮಾಣಿಕವಾಗಿ ಜಾರಿಗೆ ತರುತ್ತಿದ್ದೇವೆ. ಆದರೆ ದಯವಿಟ್ಟು ಕಲೆಕ್ಷನ್ ಹಣದ ಹೆಸರಿನಲ್ಲಿ ನಮ್ಮ ಮೇಲೆ ಇಲಾಖೆ ಅಧಿಕಾರಿಗಳು ಟಾರ್ಗೆಟ್ ಮುಟ್ಟುವಂತೆ ಕಿರುಕುಳ ನೀಡಬಾರದು ಎಂದು ನಿರ್ವಾಹಕರು ವಿನಂತಿ ಮಾಡಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಒಂದು ಕಡೆಯಲ್ಲಿ ಸರ್ಕಾರ ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣ ಸೌಲಭ್ಯ ನೀಡಿ ಜನಪ್ರಿಯತೆ ಗಳಿಸಿಕೊಳ್ಳುತ್ತಿದ್ರೆ, ಮತ್ತೊಂದೆಡೆಯಲ್ಲಿ ಇಲಾಖೆಯ ಆದಾಯದ ಗುರಿ ತಲುಪಲಾಗದೆ ಸಾರಿಗೆ ನೌಕರರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಸದ್ಯ ತೆಲಂಗಾಣದಲ್ಲಿ ಈ ಒಂದು ವಿಡಿಯೋ ಭಾರಿ ಸದ್ದು ಮಾಡಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ಇತ್ತೀಚೆಗೆ ಸಭೆಯೊಂದರಲ್ಲಿ ಡಿಕೆ ಶಿವಕುಮಾರ್ ಅವರು ಆಡಿದಂತ ಮಾತನ್ನ ಬಿಜೆಪಿ ಅಸ್ತ್ರವನ್ನಾಗಿಟ್ಟುಕೊಂಡು ತೀವ್ರವಾಗಿ ಟೀಕೆ ಮಾಡಿದೆ. ಹೌದು, ತಮ್ಮ ಸರಳ ಜೀವನ ಶೈಲಿಯನ್ನು ಪ್ರತಿಪಾದಿಸುವ ಭಾಗವಾಗಿ ಡಿಕೆ ಶಿವಕುಮಾರ್ ಅವರು ತಾವು 50 ರೂಪಾಯಿ ನೀಡಿ ಹೇರ್ ಕಟ್ ಮಾಡಿಸಿಕೊಳ್ಳುವುದಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದು. ಆದರೆ ಇದೇ ಒಂದು ಹೇಳಿಕೆಯನ್ನು ಕರ್ನಾಟಕದ ಬಿಜೆಪಿ ಘಟಕ 1400 ಕೋಟಿ ರೂಪಾಯಿ ಆಸ್ತಿ ಹೊಂದಿರುವ ನಾಯಕರ ಈ ಒಂದು ಸರಳತೆ ನಿಜಕ್ಕೂ ಕಪಟತನ ಎಂದು ತಿರುಗೇಟು ಕೊಟ್ಟಿದೆ. ಹೌದು, ಇತ್ತೀಚೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಇಂಡಿಯಾ ಟುಡೇ ರೌಂಡ್ ಟೇಬಲ್ ಕಾರ್ಯಕ್ರಮವೊಂದರಲ್ಲಿ ಹಿರಿಯ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಅವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿ ಮಾತನಾಡಿದ್ದು, ದೆಹಲಿಯ ತಮ್ಮ ಹಳೆಯ ಕ್ಷೌರಿಕನ ಬಳಿ 50 ರೂಪಾಯಿ ನೀಡಿ ಕಟ್ಟಿಂಗ್ ಮಾಡಿಸಿಕೊಂಡ ಘಟನೆಯನ್ನ ಹಂಚಿಕೊಂಡಿದ್ದಾರೆ. ನಾನು ಸರಳ ಜೀವನವನ್ನು ನಂಬುತ್ತೇನೆ. ನನ್ನ ಬಳಿ ಇರುವಂತಹ ದುಬಾರಿ ವಸ್ತುಗಳು ಸ್ನೇಹಿತರು ಕೊಟ್ಟಿರುವ ಉಡುಗೊರೆಗಳೇ ಹೊರತು ನಾನಾಗಿನೇ ಬಯಸಿ ಪಡೆದಿದ್ದಲ್ಲ ಎಂದು ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಇದೇ ಒಂದು ಹೇಳಿಕೆ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಟ್ವೀಟ್ ಮಾಡಿದೆ. ಆ ಒಂದು ಟ್ವೀಟ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ಸ್ನೇಹಿತರೆ. 50 ರೂಪಾಯಿ ಹೇರ್ ಕಟ್ ಇಸ್ ಈಕ್ವಲ್ ಟು ಸರಳ ಜೀವನ, ರೋಲೆಕ್ಸ್ ವಾಚ್ ಪ್ಲಸ್ ಎಲ್ವಿ ಸ್ಕಾರ್ಫ್ ಪ್ಲಸ್ ಕಾರ್ಟಿಯರ್ ವಾಚ್, ಇದು ಸರಳ ಜೀವನವೇ, ಇದು ಹೈಪೋಕ್ರಸಿ ಪ್ರೋ ಮ್ಯಾಕ್ಸ್ ಎಂದು ಬಿಜೆಪಿ ಲೇವಡಿ ಮಾಡಿದೆ. ಅಂದ್ರೆ ಕಪಟುತನ ಪ್ರೋ ಮ್ಯಾಕ್ಸ್ ಎಂದು ಬಿಜೆಪಿಯು ಲೇವಡಿ ಮಾಡಿದೆ ಸ್ನೇಹಿತರೆ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ಇತ್ತೀಚಿನ ದಿನಗಳಲ್ಲಿ ಪಡಿತರ ಚೀಟಿ ಸರ್ಕಾರದಿಂದ ನೀಡಲಾಗುವ ಕೇವಲ ಒಂದು ಗುರುತಿನ ದಾಖಲೆ ಮಾತ್ರವಲ್ಲ, ಬದಲಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಗ್ಯಾರಂಟಿ ಯೋಜನೆಗಳು, ಸರ್ಕಾರಿ ಯೋಜನೆಗಳ ಲಾಭ ಪಡೆದುಕೊಳ್ಳಬೇಕಂದ್ರೆ ರೇಷನ್ ಕಾರ್ಡು ಪ್ರಮುಖ ದಾಖಲೆ ಆಗ್ಬಿಟ್ಟಿದೆ. ಹೌದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜನರ ಜೀವನ ಮಟ್ಟವನ್ನು ಆಧರಿಸಿ ಎಪಿಎಲ್ ಮತ್ತು ಬಿಪಿಎಲ್ ಎಂಬ 2 ರೀತಿಯ ರೇಷನ್ ಕಾರ್ಡ್ ಅನ್ನು ನೀಡುತ್ತವೆ. ನಿಮ್ಮ ಹತ್ತಿರ ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ರೆ ಈ KYC ಪೂರ್ಣಗೊಳಿಸುವುದು ತುಂಬಾನೇ ಮುಖ್ಯವಾಗಿದೆ. ನೀವಿನ್ನೂ ಕೂಡ ಈ ಒಂದು KYCಯ ಕೆಲಸ ಮಾಡಿಲ್ಲವೆಂದರೆ ಕೂಡಲೇ ಈ ಒಂದು ಪ್ರಕ್ರಿಯೆಯನ್ನು ನೀವು ಮಾಡಬೇಕಾಗುತ್ತೆ. ಹೌದು, ಯಾವುದೇ ಒಂದು ಚಿಂತಿಸುವ ಅಗತ್ಯವಿಲ್ಲ ಸ್ನೇಹಿತರೆ. ಕೇವಲ 6 ಹಂತಗಳಲ್ಲಿ ಮನೆಯಲ್ಲಿ ಕುಳಿತು KYC ಪೂರ್ಣಗೊಳಿಸಬಹುದು. ಹೌದು, ನಿಮ್ಮ ಹತ್ತಿರ ಇರುವ
ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಆಧಾರ್ ಫೇಸ್ RD ಆ್ಯಪ್ ಮತ್ತು ಮೇರಾ KYC ಈ ಎರಡು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿಕೊಳ್ಳಬೇಕು ಸ್ನೇಹಿತರೆ. ಈ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಇದೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಕೊಟ್ಟಿದ್ದೇನೆ. ಹೌದು ಗೆಳೆಯರೆ, KYC ಅನ್ನು ಅತಿ ಸುಲಭವಾಗಿ ಮಾಡಬಹುದಾಗಿದೆ. ಎರಡು ಅಪ್ಲಿಕೇಶನ್ ಅನ್ನ ನೀವು ಇನ್ಸ್ಟಾಲ್ ಮಾಡಿಕೊಳ್ಳಬೇಕು. ಆಧಾರ್ ಫೇಸ್ RD ಆ್ಯಪ್ ಮತ್ತು ಮೇರಾ ರೇಷನ್ KYC ಈ ಎರಡು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿಕೊಳ್ಳಿ. ನಿಮ್ಮ ಒಂದು ಮೊಬೈಲ್ ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರ್ ಮೂಲಕ ನೀವು ಲಾಗಿನ್ ಆಗಬೇಕು. ನಂತರ ನಿಮಗೆ KYC ಎಂಬ ಒಂದು ಆಪ್ಷನ್ ಕಾಣುತ್ತೆ ಸ್ನೇಹಿತರೆ. ಅದನ್ನ ಕ್ಲಿಕ್ ಮಾಡಿದ್ರೆ ಸದಸ್ಯರ ಹೆಸರುಗಳು ಬರುತ್ತವೆ. ಯಾವ ಸದಸ್ಯರ KYC ಆಗಬೇಕೋ ಅವರ ಮುಖವನ್ನು ನೀವು ಸರಿಯಾಗಿ ಕ್ಯಾಮೆರಾ ಮುಂದೆ ಹಿಡಿದು ಫೋಟೋವನ್ನ ಕ್ಲಿಕ್ ಮಾಡಿ ಅತಿ ಸುಲಭವಾಗಿ ಈ ಒಂದು KYC ಮಾಡಬಹುದಾಗಿದೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಮೆಂಟ್ ನಲ್ಲಿ KYC ವಿಡಿಯೋ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಯಾವ ರೀತಿ ಈ ಒಂದು KYC ಪ್ರಕ್ರಿಯೆ ಪೂರ್ತಿ ಮಾಡಬೇಕು ಎನ್ನುವ ಸ್ಟೆಪ್ಸ್ ಗಳನ್ನ ಇದೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಕೊಟ್ಟಿದ್ದೇನೆ. ಸಾಧ್ಯವಾದಷ್ಟು ವಿಡಿಯೋನ ನೀವು ಶೇರ್ ಮಾಡಿ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.